ನಮಸ್ಕಾರ ಮಿತ್ರರೇ, DCM DK ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ರು. ಕುಟುಂಬ ಪರಿವಾರ ಸಮೇತರಾಗಿ ಹೋಗಿದ್ರು. ಏನಪ್ಪ ಸೀನಣ್ಣ ಕುಂಭಮೇಳಕ್ಕೆ ಹೋಗಿದ್ನ ಇಷ್ಟೊಂದು ಅದ್ಭುತವಾಗಿ ಹೇಳ್ತಾ ಇದ್ದಾರೆ ಅಂತ ನೀವು ಅಂದ್ಕೊತಾ ಇದ್ದೀರಾ. ಆದರೆ ಅವರು ಕುಂಭಮೇಳಕ್ಕೆ ಹೋಗಿದ್ದೇನೆ ದೊಡ್ಡ ವೈರಲ್ ಆಗಿಬಿಟ್ಟಿತ್ತು. ರಾಜ್ಯದಲ್ಲೆಲ್ಲ ಚರ್ಚೆ ಆಗ್ತಾ ಇತ್ತು. ಬಹಳ ದೊಡ್ಡ ಚರ್ಚೆಗೆ ಅವಕಾಶವನ್ನು ಕೊಡ್ತು. ಕಾರಣ ಏನು ಸ್ನೇಹಿತರೆ? ರಾಷ್ಟ್ರೀಯ ಕಾಂಗ್ರೆಸ್ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಕುಂಭಮೇಳಕ್ಕೆ ಹೋದ್ರೆ ಬಡತನ ನಿರ್ಮೂಲನೆ ಆಗುತ್ತಾ, ಬಡವರ ಮಕ್ಕಳಿಗೆ ಒಟ್ಟಿಗೆ ಊಟ ಸಿಗುತ್ತಾ, ಸ್ಕೂಲ್ಗೆ ಹೋಗೋದಕ್ಕಾಗುತ್ತಾ, ಹೀಗೆ ಹಲವಾರು ಪದಗಳಿಂದ ಅದನ್ನು ವರ್ಣಿಸಿದ್ರು, ವಿರೋಧಿಸಿದ್ರು. ಆದರೆ ಅವರದೇ ಪಕ್ಷದ DCM ರಾಜ್ಯದ ಉಪಮುಖ್ಯಮಂತ್ರಿಗಳು ಹಾಗೂ ರಾಜ್ಯ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾದಂತಹ DK ಶಿವಕುಮಾರ್ ಅವರು ಕುಟುಂಬ ಸಮೇತರಾಗಿ ಅವರ ಗುರುಗಳಾದಂತಹ ನೊಣವಿನಕೆರೆ ಸ್ವಾಮೀಜಿಯವರೊಟ್ಟಿಗೆ ಕುಂಭಮೇಳಕ್ಕೆ ಹೋಗಿದ್ರು. ಇದೇನು ಮಲ್ಲಿಕಾರ್ಜುನ ಖರ್ಗೆ ಅವರಿಗೆ ಕೌಂಟರ್ ಕೊಡ್ಲಿಕ್ಕ, ಅಥವಾ ತಮ್ಮ ಮಹದಾಸೆ ಇದೆಯಲ್ಲ ಮುಖ್ಯಮಂತ್ರಿ ಆಗಲೇಬೇಕು ಅಂತ, ಅದನ್ನ ಈಡೇರಿಸಬೇಕು ಅಂತ ಆ ಶಿವನಲ್ಲಿ ಪ್ರಾರ್ಥನೆ ಮಾಡ್ಲಿಕ್ಕೆ ಹೋಗಿದ್ರ, ಅಥವಾ ಇದರಲ್ಲೂ ಸಹಿತ ಏನಾದರೂ ತಂತ್ರ, ವಿಶೇಷವಾದಂತಹ ಏನಾದರೂ ಜಾಣ್ಮೆ ಇದೆಯಾ? ಇದೆಲ್ಲವನ್ನ ತಿಳಿಸ್ಲಿಕ್ಕೆ ನಾನು ಬಂದಿದ್ದೇನೆ. ನಾನು ಪ್ರಜಾಕೀಯ ಶ್ರೀನಿವಾಸ್ ಬೇಲೂರು. ವೆಲ್ಕಮ್ ಟು ಮೈ ಚಾನಲ್ ಸರ್. ಸ್ನೇಹಿತರೆ, ನಿಮಗೆ ದೈನಂದಿನ ರಾಜಕೀಯ ಚಟುವಟಿಕೆಗಳ ಬಗ್ಗೆ ತಿಳ್ಕೋಬೇಕು ಅಂತ ಇಷ್ಟ ಇದ್ರೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಸತ್ಯ ವಿಚಾರಗಳನ್ನು ನಾನು ನಿಮಗೆ ತಿಳಿಸ್ಲಿಕ್ಕೆ ಬಯಸ್ತೇನೆ. ಸ್ನೇಹಿತರೆ, DCM DK ಶಿವಕುಮಾರ್ ಅವರು, ಅವರ ಶ್ರೀಮತಿಯವರು, ಅವರ ಮಗಳು ಹಾಗೂ ನೊಣವಿನಕೆರೆ ಸ್ವಾಮೀಜಿಯವರೊಟ್ಟಿಗೆ ಶಿವಕುಮಾರ್ ಅವರು ಕುಂಭಮೇಳಕ್ಕೆ ಹೋಗಿದ್ರು. 40 ರಿಂದ 50 ಕೋಟಿ ಜನ ಕುಂಭಮೇಳದಲ್ಲಿ ಸ್ನಾನ ಮಾಡಿದ್ದಾರೆ. ಆದರೆ ಅವ್ರ ಬಗ್ಗೆ ಯಾರು ಚರ್ಕಾರ ಎತ್ತದಲೆ, ಚರ್ಚೆ ಮಾಡದಲೆ ಶಿವಕುಮಾರ್ ಬಗ್ಗೆನೇ ಯಾಕೆ ಚರ್ಚೆ ಮಾಡ್ತಿದ್ದಾರೆ ಅಂದರೆ, ಇವರ ಮನೆ ಯಜಮಾನರು ಕಾಂಗ್ರೆಸ್ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷರು ಯಾರಪ್ಪ ಅಂದರೆ ಮಲ್ಲಿಕಾರ್ಜುನ ಖರ್ಗೆ ಅವರು, ಅಮಿತ್ ಶಾ ಅವರು ಭಾರತೀಯ ಜನತಾ ಪಕ್ಷದ ಈಗಿನ ಅಧಿಕಾರಾರೂಢ BJPನಲ್ಲಿ ಗೃಹ ಮಂತ್ರಿಯಾಗಿರೋರು ಕುಂಭಮೇಳಕ್ಕೆ ಹೋಗಿ ಸ್ನಾನ ಮಾಡಿದ್ದನ್ನ ಇವರು 100 ಸರಿ ಮುಳುಗಿದ್ರು ಸಹಿತ ಪಾಪ ಪರಿಹಾರ ಆಗಲ್ಲ, ಬಡತನ ನಿರ್ಮೂಲನೆ ಆಗಲ್ಲ, ಬಡವರು ಹೊಟ್ಟೆ ತುಂಬಲ್ಲ, ಹಾಗೂ ಬಡವ್ರ ಮಕ್ಕಳು ಶಾಲೆಗೆ ಹೋಗಕ್ಕಾಗಲ್ಲ, ಇದರಿಂದ ಗಂಗೆನೇ ಸಹಿತ ಅಥವಾ ತ್ರಿವೇಣಿ ಸಂಗಮನೇ ಸಹಿತ ಅಪವಿತ್ರವಾಗಿದೆ ಅಂತ ಏನೇನೋ ಮಾತಾಡಿದ್ರು. ಅದನ್ನ ಎಲ್ಲ ಕಾಂಗ್ರೆಸ್ ನಾಯಕರು ಸಮರ್ಥಿಸ್ಕೊಳ್ತಾ ಇದ್ರು. ಆದರೆ ಅದನ್ನ ವಿರೋಧಿಸಿ ನಮ್ಮ ಅಭಿಪ್ರಾಯ ನಮಗೆ, ನಮ್ಮ ಭಗವಂತನ ಅನುಗ್ರಹ ನಮಗೆ, ನಮ್ಮ ಇಷ್ಟ ನಮಗೆ, ನಮ್ಮ ಭಾವನೆ ನಮಗೆ ಅಂತ DK ಶಿವಕುಮಾರ್ ಅವರು ಕುಟುಂಬ ಪರಿವಾರ ಸಮೇತರಾಗಿ ಹೋದ್ರು. ಇದರಲ್ಲಿ ಏನಪ್ಪ ವಿಶೇಷ ಅಂದರೆ, DK ಶಿವಕುಮಾರ್ ಅಂದರೆ ಕಾಂಗ್ರೆಸ್ ಪಕ್ಷದ ನಿಷ್ಠಾವಂತ ಕಾರ್ಯಕರ್ತ, ಕಾಂಗ್ರೆಸ್ ಪಕ್ಷದ ಟ್ರಬಲ್ ಶೂಟರ್. ದೇಶದ ಎಲ್ಲೇ ಕಾಂಗ್ರೆಸ್ ಪಕ್ಷ ಟ್ರಬಲ್ ಅಲ್ಲಿದೆ ಅಂದರೆ ಅದಕ್ಕೆ DK ಶಿವಕುಮಾರ್ 100% ಅಲ್ಲಿರ್ತಾರೆ. ಈಗ ರಾಜ್ಯದಲ್ಲಿ DCM ಆಗಿದ್ದಾರೆ ಹಾಗೂ ಕಾಂಗ್ರೆಸ್ ಪಕ್ಷದ ಅಧ್ಯಕ್ಷರಾಗಿದ್ದಾರೆ. ಅವರು ಮಲ್ಲಿಕಾರ್ಜುನ ಖರ್ಗೆ ಅವರ
ಆ ಒಂದು ಸ್ಟೇಟ್ಮೆಂಟನ್ನು ವಿರೋಧಿಸ್ತಾ ಇದ್ದಾರೋ ಅಥವಾ ಅವರಿಗೆ ಕೌಂಟ್ರ್ ಕೊಡ್ತಾ ಇದ್ದಾರೋ? ಸ್ನೇಹಿತರೆ, ಬಹಳಷ್ಟು ಜನ ಬಹಳ ಮಾತಾಡ್ತಾರೆ. ಆದರೆ ಡಿ ಕೆ ಶಿವಕುಮಾರ್ ಅವರ ಒಂದು ಅದ್ಭುತ ಆಸೆ, ಕನಸೇನಪ್ಪ ಅಂದರೆ ಕರ್ನಾಟಕ ರಾಜ್ಯದ ಮುಖ್ಯಮಂತ್ರಿ ಆಗಬೇಕು. ಅದನ್ನ ನೊಣವಿನಕೆರೆ ಸ್ವಾಮೀಜಿಯವರು 100% ನೀವು ಮುಖ್ಯಮಂತ್ರಿ ಆಗ್ತೀರಾ ಅಂತ ಹೇಳ್ಬಿಟ್ಟಿದ್ದಾರೆ. ಹಾಗಾಗಿ ಅವರ ಮಾತನ್ನು ಇವರು 100% ಪಾಲಿಸ್ತಾರೆ. ನಿಜಕ್ಕೂ ಡಿ ಕೆ ಶಿವಕುಮಾರ್ ಅವರು ದೈವ ಭಕ್ತರು, ಅದರಲ್ಲೇನು ಮುಲಾಜ ಇಲ್ಲ. ಅವರು ದೇವರು ಧರ್ಮ ಅನ್ನೋದನ್ನ ಯಾವುದೇ ಪಕ್ಷದಲ್ಲಿರಲಿ ಪರಿಪಾಲಿಸ್ಕೊಂಡು ಬಂದಂಥವ್ರು. ನಮ್ಮ ರಾಜ್ಯದ ದೇವರಿಗೆ ಅಲ್ದಲೆ ಬಹಳ ದೂರದ ರಾಜ್ಯಗಳಿಗೂ ಸಹಿತ ಹೋಗಿ ದೇವರ ಸೇವೆ ಮಾಡೋ ಅಂಥವ್ರು. ಇವರು ಕುಂಭಮೇಳಕ್ಕೆ ಹೋಗಿದ್ದಾರೆ. ಏನಂತ ಬೇಡಿರ್ಬೋದು? ಭಗವಂತ ಮಹಾದೇವ ನನ್ನನ್ನು ಮುಖ್ಯಮಂತ್ರಿ ಮಾಡು ಅಂತ ಬೇಡಿರ್ಬೋದು. ಆದರೆ ಇಲ್ಲಿ ಒಂದು ಟರ್ನಿಂಗ್ ಪಾಯಿಂಟ್ ಇದೆ ನೋಡಿ. ಈಗ ನಮ್ಮ ರಾಜ್ಯದಲ್ಲಿ CM ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಆಗಿದ್ದಾರೆ. ಇವರ ಮತ್ತು DKC ಅವರ ಮಧ್ಯೆ, ಹೈಕಮಾಂಡ್ ಮಧ್ಯೆ ಏನೋ ಒಂದು ಒಪ್ಪಂದ ಆಗ್ಬಿಟ್ಟಿದೆ. 2.5 ವರ್ಷ ಅಂತ ಜನ ಮಾತಾಡ್ಕೊಳ್ತಾರೆ. ಅದು ಈ ವರ್ಷದ ನವೆಂಬರ್ 20ನೇ ತಾರೀಕಿಗೆ ಮುಗಿಯುತ್ತೆ. ಒಪ್ಪಂದ ಏನಾದರೂ ಆಗಿದ್ರೆ CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಬೇಕು. ಆಗ ಇವರು ಆಸೆ ಈಡೇರುತ್ತೆ. CM ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ ಅಂದ್ರೆ, ಈಗ ಪಾಯಿಂಟ್, ಕೊಡಲಿಲ್ಲ ಅಂದ್ರೆ ರಾಜ್ಯದಲ್ಲಿ ಬಿಜೆಪಿ ಪಕ್ಷ ಅಧಿಕಾರ ಇಲ್ಲದೆ ವಿಲ ಅಂತ ಒದ್ದಾಡ್ತಾ ಇದೆ. ಅದೇ ರೀತಿ ಕೇಂದ್ರದಲ್ಲಿ ಇರುವಂತ ಬಿಜೆಪಿ ಹೈಕಮಾಂಡ್ ಎಲ್ಲ ರಾಜ್ಯದಲ್ಲೂ ಸಹಿತ ಬಿಜೆಪಿ ಬರಬೇಕು, ಎಸ್ಪೆಷಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ನಾಶ ಮಾಡಿಬಿಡ್ಬೇಕು ಅಂತ ಬಹಳ ದೊಡ್ಡ ಆಲೋಚನೆಯಲ್ಲಿದ್ದಾರೆ, ದುರಾಲೋಚನೆಯಲ್ಲಿದ್ದಾರೆ ಅಂದ್ಕೊಂಡ್ರಿ ಪರವಾಗಿಲ್ಲ. ಆದರೆ ಅದಕ್ಕೆ ಪೂರಕವಾಗಿ ಏನಾದರೂ DK ಶಿವಕುಮಾರ್ ಅವರು, ಯಡಿಯೂರಪ್ಪ ಮತ್ತು DK ಶಿವಕುಮಾರ್ ಅವರು ಆತ್ಮೀಯ ಸ್ನೇಹಿತರು. ವಿಜಯೇಂದ್ರ ಮತ್ತು DK ಶಿವಕುಮಾರ್ ಅವರು ಬಹಳ ಆತ್ಮೀಯತೆಯಿಂದ ಇದ್ದಾರೆ, ಬಹಳ ವಿಶ್ವಾಸ, ಬಹಳ ಗೌರವ. ಇದನ್ನು ಉಪಯೋಗಿಸ್ಕೊಂಡು DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡ್ತೀವಿ, ನಿಮ್ಮನ್ನ ನಮ್ಮ ಪಕ್ಷಕ್ಕೆ ಬಂದ್ಬಿಡಿ, ಅಥವಾ ನಿಮ್ಮ ಏನು ಬಣ ಇದೆಯಲ್ಲ ಒಂದು 60-65 ಸೀಟನ್ನು ಕರ್ಕೊಂಬಂದ್ಬಿಡಿ, ನಾವು ನಿಮ್ಮನ್ನೇ ಮುಖ್ಯಮಂತ್ರಿ ಮಾಡ್ತೀವಿ ಅಂದರೆ DK ಶಿವಕುಮಾರ್ ಯಾವ ನಿರ್ಧಾರ ಬೇಕಾದರೂ ತಗೊಳ್ತಾರೆ. ಅದಕ್ಕೆ ಈ ಕುಂಭಮೇಳ ಒಂದು ಸಿಂಪಲ್ ಉದಾಹರಣೆ ಅಷ್ಟೇ. ಹಿಡಿದು ಕೆಲಸ ಮಾಡಬೇಕು ಅಂದರೆ DK ಶಿವಕುಮಾರ್ ಯಾವುದಕ್ಕೂ ಎದುರೋದಿಲ್ಲ. ಹಾಗೇನಾದರೂ ಆದರೆ DK ಶಿವಕುಮಾರ್ ಅವರು ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೆ, ಬಿಜೆಪಿ ಪಕ್ಷದಿಂದ ಮುಖ್ಯಮಂತ್ರಿ ಆಗ್ತಾರೆ. ಅದೇ ರೀತಿ BY ವಿಜಯೇಂದ್ರನೋ ಬೇರೆ ಯಾರೋ ಉಪಮುಖ್ಯಮಂತ್ರಿ ಆಗ್ತಾರೆ. ಇದು ಆಗ್ತಾರೆ ಅಂತ ನನ್ನ ಅನುಭವದಲ್ಲಿ ನಾನು ಹೇಳ್ತಾ ಇದ್ದೀನಿ. ಈಗ ಆಗ್ಬಹುದು ಅಂತ ಕಾದು ನೋಡೋಣ ಏನಾಗುತ್ತೋ. ಇನ್ನು ನವೆಂಬರ್ 20 ಇದೆಯಲ್ವಾ. ಆದರೆ ನೀವು ಮತ್ತು ನಿಮ್ಮ ಅನುಭವ ಮತ್ತು ಅನಿಸಿಕೆಗಳನ್ನು DK ಶಿವಕುಮಾರ್ ಕಾಂಗ್ರೆಸ್ ಪಕ್ಷದಲ್ಲೇ ಮುಖ್ಯಮಂತ್ರಿ ಆಗ್ತಾರೋ ಅಥವಾ ಸಿದ್ದರಾಮಯ್ಯನವರು ಕಂಟಿನ್ಯೂ ಆಗ್ತಾರೋ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಲಿಲ್ಲ ಅಂದರೆ ಇವರು ಬಿಜೆಪಿ ಪಕ್ಷಕ್ಕೆ ಹೋಗ್ತಾರೋ, ಅಥವಾ ಬಾಹ್ಯ ಬೆಂಬಲದೊಂದಿಗೆ ಕಾಂಗ್ರೆಸ್ ಪಕ್ಷವನ್ನು ಇಬ್ಬಾಗ ಮಾಡಿ ತಮ್ಮ ಬಣದೊಂದಿಗೆ ಬಿಜೆಪಿ ಸಪೋರ್ಟ್ ತಗೊಂಡು ಮುಖ್ಯಮಂತ್ರಿ ಆಗ್ತಾರೋ, ಈ ಎಲ್ಲ ವಿಚಾರಗಳನ್ನು ನೀವು ಕಾಮೆಂಟ್ಸ್ ಮೂಲಕ ತಿಳಿಸಿ. ಸ್ನೇಹಿತರೆ, ನನ್ನ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಹಾಗೂ ದಯಮಾಡಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು ವೆರಿ ಮಚ್.